ನಮಸ್ತೆ ಸ್ನೇಹಿತರೆ, ನೀವು ನೋಡ್ತಾ ಇರೋದು ರಾಜಘಟ್ಟ ಎಂಬ ಗ್ರಾಮದ ಬೆಂಗಳೂರು ಗ್ರಾಮಾಂತರ ದೊಡ್ಡಬಳ್ಳಾಪುರ ತಾಲೂಕಿನ ರಾಜಘಟ್ಟದಲ್ಲಿ ಬೂದಿಯಡಿ ಮಲಗಿರುವ ಬೌದ್ಧ ಧರ್ಮದ ತಲೆಮಲೆಗಳು. ಮಹಾಯಾನ ಬೌದ್ಧ ವಿಹಾರ ಮತ್ತು ಚೈತ್ಯ ಪುರಾತನ ಅವಶೇಷಗಳು ಪೂರಕ ಸಂಶೋಧನೆಗೆ ಕಿವಿ ಹೆಸರಿಸುವ ಕಾಲಘಟ್ಟದ ಆಗಿರುತ್ತದೆ. ರಾಜಘಟ್ಟ ಗ್ರಾಮವು ಇತಿಹಾಸ ಹೊಂದಿರುವ ಹಳ್ಳಿ. ಸುಮಾರು 1500 ವರ್ಷಗಳ ಹಿಂದೆ ಮಹಾಯಾನ ಬೌದ್ಧ ಧರ್ಮದ ಕೇಂದ್ರವಾಗಿತ್ತು ಎಂಬುದಕ್ಕೆ ಸ್ಪಷ್ಟ ಪುರಾತತ್ವ ಸಾಕ್ಷ್ಯ ಸಿಕ್ಕಿದೆ. ಇದು ಕರ್ನಾಟಕದ ಬೌದ್ಧ ಧರ್ಮದ ಇತಿಹಾಸವನ್ನು ಪುನರ್ಚೇತನಗೊಳಿಸುವ ಅಪರೂಪದ ಅಧ್ಯಾಯವಾಗಿದೆ. ಮೈಸೂರು ವಿಶ್ವವಿದ್ಯಾಲಯದ ಪುರಾತತ್ವ ವಿಭಾಗದ ನಿವೃತ್ತ ಪ್ರಾಧ್ಯಾಪಕ ಪ್ರೊಫೆಸರ್ ಎಂ.ಎಸ್. ಕೃಷ್ಣಮೂರ್ತಿರವರು 2001 ಮತ್ತು 2004ರಲ್ಲಿ ಈ ಸ್ಥಳವನ್ನು ತೋಡಿಕೆಯಿಂದ ಹೊರತಂದಿದ್ದು, ಈ ಪತ್ತೆ ಮಾಹಿತಿ ಪ್ರಪಂಚದ ಮುಂದಿಡಲಾಗಿದೆ. ಆದರೆ ಈ ಭವ್ಯ ಪತ್ತೆಗೆ ಸರ್ಕಾರದಿಂದ ಇದುವರೆಗೂ ಯಾವುದೇ ಹೆರಿಟೇಜ್ ಸೈಟ್ ಘೋಷಣೆಯಾಗಿಲ್ಲ. ಆದರೆ ಇತ್ತೀಚೆಗೆ ಕರ್ನಾಟಕ ಸರ್ಕಾರವು ಇದನ್ನು ಮತ್ತೆ ಉತ್ಖನನ ಮಾಡಬೇಕು ಎಂದ ಮುಂದಾಗಿದೆ. ಸದ್ಯಕ್ಕೆ ನೀವು ಆ ಕೃಷ್ಣಮೂರ್ತಿಯವರು ಅದನ್ನು ತೋಡಿದ ನಂತರ ಮತ್ತೀಗ ಮುಚ್ಚಲ್ಪಟ್ಟಿದೆ. ಈಗ ಹೊಲಗಳು, ತೋಟಗಳು ನಿಮಗೆ ಕಾಣಿಸ್ಬೋದು. ಈ ಸ್ಥಳದಲ್ಲಿ ಕ್ರಿಸ್ತಪೂರ್ವ 2ನೇ ಶತಮಾನದಿಂದ 7ನೇ ಶತಮಾನದವರೆಗೆ ಇದ್ದ ಬೌದ್ಧ ಧರ್ಮೀಯ ನಿವಾಸದ ಚೈತ್ಯ ಮತ್ತು ವಿಹಾರ ಇಲ್ಲಿ ಇದೆ. ಮಣ್ಣು ಇಟ್ಟಿಗೆಯಿಂದ ನಿರ್ಮಿತ ಕೊಠಡಿಗಳು ಮತ್ತು ಗ್ರಾನೈಟ್ ಕಂಬಗಳಿವೆ. 1000ಕ್ಕೂ ಅಧಿಕ ಮಿನಿ ಸ್ತೂಪಗಳು, ಬುದ್ಧನ ಪ್ರತಿಮೆಗಳು ಹಾಗೂ ಧಾರಣಿ ಇರುವ ಬ್ರಾಹ್ಮಿ ಲಿಪಿಯಲ್ಲಿ ಶಿಲಾಲೇಖನಗಳು ಇವೆ. ಚೈತ್ಯದ ಮೂಲೆಯಲ್ಲಿ ಎಲುಬುಗಳಿರುವ 2 ಮಣ್ಣಿನ ಗುಡ್ಡಗಳು ಸಾಧಕ ಭಿಕ್ಷುಗಳ ಪುಣ್ಯ ಸ್ಮರಣೆಯಾಗಿದೆ. ಸ್ಥಳದಲ್ಲಿ ಹತ್ತಿರುವ ಮೆಗಾಲಿಥಿನ್ ಸಮಾಧಿಗಳು, ವೀರಗಲ್ಲುಗಳು ಸಹ ಕಾಣಿಸ್ತವೆ. ಸ್ಥಳವನ್ನು ಸ್ಥಳೀಯರು ಬೂದಿಗುಂಡಿ ಎಂದು ಕರೀತಾರೆ. ಇಲ್ಲಿ ಇದ್ದ ಬೂದಿ ಮಣ್ಣು ರೈತರಿಗೆ ಬಹು ಉಪಯೋಗವಾಗಿದ್ದರಿಂದ ಅಲ್ಲಿ ಮಣ್ಣು ತೆಗೆದು ಉಪಯೋಗಿಸಿಕೊಳ್ತಾ ಇದ್ರು. ಹಾಗಾಗಿ ಇಲ್ಲಿ ನಾವು ವಿಶೇಷವಾಗಿ ಬುದ್ಧನ ನಾಗಾರ್ಜುನ ಕೊಂಡ, ಆಂಧ್ರ ಪ್ರದೇಶದ ನಾಗಾರ್ಜುನ ಕೊಂಡ ನಂತರ ದಕ್ಷಿಣ ಭಾರತದಲ್ಲಿ ಮಹಾಯಾನ ಬುದ್ಧ ವಿಹಾರದ ಪ್ರಥಮ ಭೌತಿಕ ಪತ್ತೆಯಾಗಿದ್ದು, ಇದನ್ನು